ಹಾಸನಾಂಬೆ ದೇಗುಲ ದರ್ಶನಕ್ಕೆ ಈಗಾಗಲೇ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇವತ್ತು ಕೂಡ ದರ್ಶನಕ್ಕೆ ಅವಕಾಶ ಇದೆ. ಇವತ್ತು ಕೂಡ ಭಕ್ತರು ಹೋಗಿ ದರ್ಶನವನ್ನು ಪಡಿಬೇಕು. ಇದುವರೆಗೂ ಕೂಡ ದಾಖಲೆ ಮೊತ್ತದ ಆದಾಯ ಸಂಗ್ರಹವಾಗಿದೆ ಅಂತ 11 ದಿನಗಳಲ್ಲಿ ದೇಗುಲಕ್ಕೆ ಬರೋಬ್ಬರಿ 20 ಕೋಟಿ ರೂಪಾಯಿ ಆದಾಯ ಹಾಕಿ ಬಂದಿದೆ. ನಿನ್ನೆ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಲೆಕ್ಕ ಹಾಕಿದ್ದಾರೆ ಜಿಲ್ಲಾಡಳಿತದ ವತಿಯಿಂದ. ಟಿಕೆಟ್ ಮಾರಾಟ ಹಾಗೂ ಲಡ್ಡು ವಿತರಣೆಯಿಂದ ಬಂದಿರುವಂತಹ ಆದಾಯ ಇದೆ. ಇನ್ನ ಹುಂಡಿ ಕಾಣಿಕೆ ಇನ್ನೂ ಕೂಡ ಎಣಿಸಿಲ್ಲ. ಅದನ್ನು ಬಿಟ್ಟು 20 ಕೋಟಿ ಆದಾಯ ಇದುವರೆಗೂ ಕೂಡ ಜಮಾವಣೆಯಾಗಿದೆ ಅಂತ ಹೇಳ್ತಾರೆ. ಟಿವಿ9ಗೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಹಾಸನ ದರ್ಶನಕ್ಕೆ ನಾಳೆವರೆಗೂ ಕೂಡ ಅವಕಾಶ ಇದೆ. ಅದಾದ ನಂತರ ನಾಡಿದ್ದು ಬಾಗಿಲು ಹಾಕ್ತಾರೆ ಮಧ್ಯಾಹ್ನ. ಬಟ್ ನಾಡಿದ್ದು ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಬಟ್ ನಾಳೆವರೆಗೂ ಕೂಡ ಅವಕಾಶ ಇದೆ. ಸೊ ನಾವು ಪ್ರತಿನಿಧಿ ಮಂಜುನಾಥ್ DC ಲತಾ ಕುಮಾರಿ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಹಾಸನಾಂಬೆ ದರ್ಶನೋತ್ಸವದ 12ನೇ ದಿನ ಇವತ್ತು ಬೆಳಗ್ಗೆ ಒಂದಷ್ಟು ಭಕ್ತರ ಸಂಖ್ಯೆ ಕಡಿಮೆ ಇದ್ರೂ ಕೂಡ 11 ಗಂಟೆ ನಂತರ ಮತ್ತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಹಾಸನಾಂಬೆ ದರ್ಶನವನ್ನು ಪಡಿತಾ ಇದ್ದಾರೆ. ಇವತ್ತು ದರ್ಶನ ಹೇಗೆ ನಡೀತಾ ಇದೆ, ಇದುವರೆಗೆ ಎಷ್ಟು ಭಕ್ತರು ದರ್ಶನವನ್ನು ಮಾಡಿದ್ದಾರೆ, ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಜಿಲ್ಲಾಧಿಕಾರಿ ಅವರು ಇದ್ದಾರೆ. ಮೇಡಮ್, ಇವತ್ತಿನ ದರ್ಶನ ಹೇಗಾಗ್ತಾ ಇದೆ ಮೇಡಮ್? ಇವತ್ತು ಬೆಳಗ್ಗೆ ಒಂದಷ್ಟು ಜನ ಕಡಿಮೆ ಇದ್ರೂ ಕೂಡ 11 ಗಂಟೆ ನಂತರ ಮತ್ತೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಬೆಳಗ್ಗೆ ಸ್ವಲ್ಪ ಕ್ರೌಡ್ ಕಮ್ಮಿ ಅನಿಸ್ತು, ಯಾಕಂದ್ರೆ ನಿನ್ನೆ ಎಲ್ಲ ಮಳೆ ಬಂದಿತ್ತು. ಆದರೆ ಹಾಗೆ ನೋಡಿದ್ರೆ ಈಗ ತುಂಬಾ ಭಕ್ತಾದಿಗಳು ಬೆಳಗ್ಗೆ 5 ಗಂಟೆಯಿಂದ 2 ಗಂಟೆವರೆಗೆ ಈಗ ಆಲ್ರೆಡಿ 68,000 ಭಕ್ತಾದಿಗಳು ವಿಸಿಟ್ ಮಾಡಿದ್ದಾರೆ. ಇದುವರೆಗೂ ನಮ್ಮ ಪ್ರಾರಂಭ ಆದ ಮೊದಲ ದಿನದಿಂದ ಹಿಡಿದು 9ನೇ ತಾರೀಕಿಂದ ಹಿಡಿದು ಇಲ್ಲಿವರೆಗೂ ಸುಮಾರು 23 ಲಕ್ಷ ಭಕ್ತಾದಿಗಳು ವಿಸಿಟ್ ಮಾಡಿದ್ದಾರೆ. ನಮ್ಮ ದೇವಸ್ಥಾನಕ್ಕೆ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ. ಈ 1000 ರೂಪಾಯಿ ಫೀ ಅದು ಖಾಲಿ ಇದೆ. 300 ರೂಪಾಯಿ ತುಂಬ ಕಮ್ಮಿ ಜನ ಇದ್ದಾರೆ. ಎಲ್ಲ ಭಕ್ತಾದಿಗಳು ಸಾಮಾನ್ಯ ದರ್ಶನದಲ್ಲೇ ಬಂದ್ಬಿಟ್ಟು ದರ್ಶನ ಪಡಿತಾ ಇದ್ದಾರೆ. ಸೊ ಟಿಕೆಟ್ ಮತ್ತೆ ಲಡ್ಡು ಪ್ರಸಾದ ಮಾರಾಟದಿಂದ ಇದುವರೆಗೆ ದೇಗುಲಕ್ಕೆ ಎಷ್ಟು ಆದಾಯ ಬಂದಿದೆ ಅಂತಕ್ಕಂಥ ಮಾಹಿತಿ ಅದನ್ನು ಶೇರ್ ಮಾಡಬಹುದು? ಹೌದು, ಆ್ಯಕ್ಚುಲಿ ನಾವು ನಿನ್ನೆ ಬೆಳಿಗ್ಗೆವರೆಗೂ 5 ಗಂಟೆವರೆಗೂ ನಾವು ರಿಪೋರ್ಟ್ ತಗೊಂಡಿದ್ದೇವೆ. ಸುಮಾರು 20 ಕೋಟಿ ಆದಾಯ ದೇವಸ್ಥಾನಕ್ಕೆ ಬಂದಿದೆ ಟಿಕೆಟ್ಗಳ ಮುಖಾಂತರ. ಅದರಲ್ಲಿ ಲಡ್ಡು ಪ್ರಸಾದ ಅಥವಾ ಇತರೆ ವತಿಯಿಂದ ಇದರಲ್ಲಿ ಉಂಡಿ ಎಣಿಕೆಯನ್ನು ಮಾಡಿಲ್ಲ. ಅದು ಉಂಡಿ ಮತ್ತು ಕಾಣಿಕೆಗಳನ್ನು ಬಿಟ್ಟು ಇಷ್ಟು ಒಂದು 20 ಕೋಟಿ ಆದಾಯ ದೇವಸ್ಥಾನಕ್ಕೆ ಇದೆ. ಇನ್ನೂ ದರ್ಶನ ನಡೀತಾ ಇದೆ. ನಾಳೆ ಕೂಡ ದರ್ಶನ ಇದೆ. ಈಗಾಗಲೇ 23 ಲಕ್ಷ ಅಂದರೆ ಇದುವರೆಗಿನ ಎಲ್ಲ ಇತಿಹಾಸವನ್ನು ಮೀರಿ ಮುಂದಕ್ಕೆ ಕೊಟ್ಟೋಗಿದೆ. ಅದು ಆದಾಯ ಇರ್ಬೋದು ಅಥವಾ ಭಕ್ತರ ದರ್ಶನ ಇರ್ಬೋದು. ಇನ್ನೂ ಕೂಡ ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಭಕ್ತರು ಬರ್ತಕ್ಕಂಥ ಒಂದು 10 ಗಂಟೆಗೆ ದೇವಸ್ಥಾನದ ಎಲ್ಲ ಮುಖ್ಯ ಪ್ರವೇಶ ದ್ವಾರಗಳನ್ನು ಮುಚ್ಚಲಾಗುವುದು. 12 ಗಂಟೆಗೆ ದರ್ಶನ ಸ್ಟಾಪ್ ಆಗ್ತದೆ. 12ರಿಂದ ಬೆಳಿಗ್ಗೆ 6 ಗಂಟೆಗೆ ಇವತ್ತು ಅಂದರೆ ಯಾವುದೇ ದರ್ಶನ ಇರೋದಿಲ್ಲ. ಮತ್ತು ನಾಳೆ ಬುಧವಾರ 6 ಗಂಟೆಗೆ ಪ್ರಾರಂಭವಾದರೆ ಯಾವುದೇ ಬ್ರೇಕ್ ಇರೋಲ್ಲ. ಅಂದರೆ ಮಧ್ಯ ಬ್ರೇಕ್ ಅಂದರೆ 2 ಗಂಟೆಯಿಂದ 3:30ವರೆಗೂ ಪ್ರತಿದಿನ ನಾವು ನೈವೇದ್ಯಕ್ಕೆ ಬ್ರೇಕ್ ತೊಗೊತಿದ್ವಿ. ಆ ಬ್ರೇಕ್ ಇರೋದಿಲ್ಲ. ಕಂಟಿನ್ಯೂಸ್ ಆಗಿ ಬುಧವಾರ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಯಾವುದೇ ಅಡೆತಡೆ ಇಲ್ಲದೆ ಭಕ್ತಾದಿಗಳಿಗೆ ದರ್ಶನ ಇರ್ತದೆ. ನಂತರ ನಾಳೆ ಅಂದರೆ ಬುಧವಾರ 7 ಗಂಟೆಗೆ ನಾವು ದೇವಸ್ಥಾನವನ್ನು ವಿಧಾನವಾಗಿ ಮುಚ್ಚಲಾಗುತ್ತೆ. ಮತ್ತು ರಾತ್ರಿ 12 ಗಂಟೆಗೆ ಓಪನ್ ಆಗ್ತದೆ. ಅಲ್ಲಿಂದ ಮತ್ತೆ ಬೆಳಿಗ್ಗೆ 5 ಗಂಟೆವರೆಗೂ ದರ್ಶನ ಇರ್ತದೆ. ಅಂದರೆ ಇದೆಲ್ಲ ಸ್ಥಳೀಯರಿಗೆ, ಅಂದರೆ ನಾಳೆ ರಾತ್ರಿ 12 ಗಂಟೆಯಿಂದ 5 ಗಂಟೆಗೆ ಮುಖ್ಯವಾಗಿ ಹಾಸನ ಈ ದೇವಸ್ಥಾನದ ಸ್ಥಳೀಯರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ದರ್ಶನಕ್ಕೆ ಇರ್ತದೆ. ಇದು ಇಲ್ಲಿನ ಒಂದು ಪದ್ಧತಿ. ಹಾಗಾಗಿ ಭಕ್ತಾದಿಗಳು ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿರಿ. ತುಂಬ ಸುಲಲಿತವಾಗಿ ದರ್ಶನ ಪಡೀರಿ, ತಾಯಿಯ ಆಶೀರ್ವಾದವನ್ನು ಪಡೀರಿ ಅಂತ ಹೇಳ್ತೇನೆ. ಇದು ಜಿಲ್ಲಾಧಿಕಾರಿಯವರ ಮಾತುಗಳು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ಸೊ ಅಂದ್ರೆ ಹಾಸನಾಂಬೆ ದರ್ಶನಕ್ಕೆ ಈಗ ನಾಳೆ ಕೊನೆ ದಿನ ಇರುತ್ತೆ. ಇವತ್ತು ರಾತ್ರಿ 10 ಗಂಟೆಗೆ ದರ್ಶನ ಕ್ಲೋಸ್ ಮಾಡ್ತಾರೆ. ಮತ್ತೆ ನಾಳೆ ಬೆಳಿಗ್ಗೆ ಆರಂಭವಾಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ದರ್ಶನ ಆರಂಭ ಮಾಡ್ತಾರೆ. ಇನ್ನು ಸಂಜೆ 7 ಗಂಟೆವರೆಗೂ ಕೂಡ ನಾನ್ ಸ್ಟಾಪ್ ನಿರಂತರವಾಗಿ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಲತಾ ಕುಮಾರಿ ಅವರು ಹೇಳ್ತಾ ಇದ್ರು. ಸೊ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಾಳೆ ರಾತ್ರಿ 12ರಿಂದ ಗುರುವಾರ ಮುಂಜಾನೆವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಮುಂಜಾನೆ ಮತ್ತೆ ಕ್ಲೋಸ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿಂದ ಬರೀ ಪೂಜೆ ಪುನಸ್ಕಾರಗಳನ್ನು ಮಾಡಿ ಹಾಸನಾಂಬ ದೇಗುಲವನ್ನು ಮಧ್ಯಾಹ್ನದಷ್ಟರಲ್ಲಿ ಬಂದ್ ಮಾಡಲಾಗುತ್ತೆ ಅಂತೇಳಿ. ಕಳೆದ ಬಾರಿ 12,64 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿತ್ತು ಲಾಸ್ಟ್ ಟೈಮ್ ನಾವು ನೋಡಿದ್ರೆ. ಇನ್ನು ಹುಂಡಿ ಕೂಡ ಹೆಚ್ಚು ಕಮ್ಮಿ 2.5 ಕೋಟಿ ರೂಪಾಯಿಯಷ್ಟು ಕಲೆಕ್ಷನ್ ಆಗಿತ್ತು. ಬಟ್ ಈ ಸತಿ ದಾಖಲೆಯ ಕಲೆಕ್ಷನ್ ಅಂತ ಹೇಳಬೇಕು ನಾವು. ಯಾಕಂದರೆ ಆದಾಯ ತುಂಬಾ ಬಂದಿದೆ. ಆಲ್ಮೋಸ್ಟ್ ಡಬಲ್ ಆಗಿದೆ. ನಿನ್ನೆ ಸಂಜೆವರೆಗೂ ಎಣಿಸಿರೋ ಪ್ರಕಾರ 20 ಕೋಟಿ ದಾಟಿದೆ. ಇನ್ನು ಇವತ್ತಿಂದು ಮತ್ತು ನಾಳೆದು ಎಲ್ಲವೂ ಕೂಡ ಸೇರಿಸಿ ಬಹುಶಃ ಇನ್ನೂ ಒಂದು ಹೆಚ್ಚು ಕಮ್ಮಿ 50 ಲಕ್ಷದಿಂದ 1 ಕೋಟಿ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ.